ಹಲೋ ವೀಕ್ಷಕರೇ, ನಮಸ್ಕಾರ. ಇವತ್ತೇ ನಾನು ಮಾಡ್ತಿರ್ತಕ್ಕಂಥ ಒಂದು ತಿಂಡಿ ಹಚ್ಚಿದ ಮಂಡಕ್ಕಿ ಅಥವಾ ಮಂಡಕ್ಕಿ. ಈ ಮಂಡಕ್ಕಿನ ನನಗೆ ಮಾಡೋದಕ್ಕಿಂತ ಮುಂಚೆ ಏನೇನು ಸಾಮಾನು ತಗೊಂಡಿದ್ದೀನಿ ಅಂತ ಸ್ವಲ್ಪ ನಿಮ್ಗೆ ಹೇಳ್ತಿದ್ದೀನಿ. ಈಗ ಒಂದು ಬೌಲು ಶೇಂಗಾ ಬೀಜ, ಒಂದು ಬೌಲು ಒಂದು ಒಣ ಕೊಬ್ಬರಿನ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ದೊಡ್ಡ ಒಣ ಕೊಬ್ಬರಿ ತಗೊಂಡಿದ್ದೀನಿ. ಇದನ್ನು ತೆಳ್ಳಗೆ ತುಂಬ ತೆಳುವಾಗಿ ಒಂದು ಪೀಸಸ್ ಮಾಡಿಸ್ಕೋಬೇಕು, ಆಯಿತಾ. ಅದಾದಮೇಲೆ ಒಂದು ಬೌಲು ಉರಿಗಡಲೆ ತಗೊಂಡಿದ್ದೀನಿ. ಅದಾದಮೇಲೆ ಅರ್ಧ ಬೌಲು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಚೆನ್ನಾಗಿ ಒಂದು ಚಚ್ಚಿ ಅಥವಾ ಜಜ್ಜಿ ಒಂದನ್ನು ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ನೋಡಿ ಒಂದು ಕಂತೆ ಕರಿಬೇವು ತಗೊಂಡಿದ್ದೀನಿ. ಈ ಕರಿಬೇವನ್ನ 2 ದಿವಸ ಮುಂಚೆನೆ ತೊಳೆದು ಈ ರೀತಿ ಒಂದು ತೂತ ಇರ್ತಕ್ಕಂಥ ಒಂದು ಈ ಪ್ಲಾಸ್ಟಿಕ್ ಬುಟ್ಟಿಗೆ ಹಾಕಿ ನೀರೆಲ್ಲ ಬಸಿದೋದ್ಮೇಲೆ ಈ ರೀತಿ ಎಲೆಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೇನು ಬೇಕು ಅಂತಂದರೆ ಇಲ್ಲಿ ಒಂದು ಖಾರದ ಪುಡಿ, ಇನ್ನೊಂದು ಅರಿಶಿಣದ ಪುಡಿ, ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದು ಉಪ್ಪು. ಸರಿನಾ? ಉಪ್ಪನ್ನು ಸಹ ತಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಬರುತ್ತೆ ನಾನು ಮಾಡ್ತಿರ್ತಕ್ಕಂಥ ಮಂಡಕ್ಕಿ ಮಾಡ್ತಕ್ಕಂಥ ಒಂದು ಸೈಜು 5 ಲೀಟ್ರ್, ಕರೆಕ್ಟ್ 5 ಲೀಟ್ರ್ ಮಂಡಕ್ಕಿ ತಗೊಂಡಿದ್ದೀನಿ. 5 ಲೀಟ್ರ್ ಮಂಡಕ್ಕಿಗೆ ಇದಿಷ್ಟು ಬೇಕಾದಷ್ಟು ಸಾಕಾಗುತ್ತೆ. ಈಗ ನಾನು ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ 5 ಲೀಟ್ರ್ ಮಂಡಕ್ಕಿನ ಜರಡಿ ಹಿಡಿದು ನೋಡಿ, ಈ ಥರ ಇರ್ತಕ್ಕಂಥ ಹೋಲ್ ಇರ್ತಕ್ಕಂಥ ಪ್ಲಾಸ್ಟಿಕ್ ಈ ಬುಟ್ಟಿಗೆ ಹಾಕಿ ಚೆನ್ನಾಗಿ ಧೂಳು ಕಸ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈ 5 ಲೀಟ್ರ್ ಮಂಡಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗ ನೋಡಿ ಮಾಡಲಿಕ್ಕೆ ಎಣ್ಣೆ, ಇದು ಕರಿಯೋದಿಲ್ಲ, ಎಣ್ಣೆಯಲ್ಲೇ ಒಂದು ಬಾಡಿಸ್ತಕ್ಕಂಥದ್ದು. ಹಾಗಾಗಿ ಈಗ ಶುರು ಮಾಡ್ತಾ ಇದ್ದೀನಿ. ಮೊದಲು ಒಲೆಯನ್ನು ಹಚ್ಚು. ಉರಿನ ತುಂಬ ಹೈಗೆ ಇಟ್ಕೊಬೇಡಿ, ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ಸರಿನಾ? ಅದಾದಮೇಲೆ ಇದನ್ನು ಮಂಡಕ್ಕಿನ ಬಿಸಿ ಮಾಡಬೇಕು, ಬೆಚ್ಚ ಮಾಡಬೇಕಂತ ಏನಿಲ್ಲ. ಅಲ್ಲಿ ಕೊಟ್ಟಿರುವಾಗಲೇ ಚೆನ್ನಾಗಿ ಗರಿಯಾಗಿರುತ್ತೆ. ಜೊತೆಗೆ ಪ್ಲಾಸ್ಟಿಕ್ ಕವರಲ್ಲೇ ಹಾಕಿಟ್ಟಿರ್ತೀವಿ, ಹಾಗಾಗಿ ಏನು ಮೆತ್ತಗಾಗೋದಿಲ್ಲ. ಅವಲಕ್ಕಿ ಮಾತ್ರ ತಂದರೆ ಆ ರೀತಿ ಮಾಡಬೇಕಾಗತ್ತೆ. ಈಗ ಡೈರೆಕ್ಟಾಗಿ ನಾವು ಒಗ್ಗರಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಈ ಥರ ಒಂದು ಸೌಟಲ್ಲಿ ನಾನು ಒಂದು 5-6 ಸೌಟ ಒಂದು ಎಣ್ಣೆ ಹಾಕೊಳ್ತೀನಿ. ನೋಡಿ, 5 ಹಾಕೊಂಡಿದ್ದೀನಿ. ಸರಿನಾ? 5 ಸೌಟು ಎಣ್ಣೆ ಹಾಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗುತ್ತೆ. ಬಿಸಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೇನೆ. ಸಾಸಿವೆ ಸ್ವಲ್ಪ ನೋಡಿ ಹಾಕಿ, ಯಾಕೆಂದರೆ ಸಾಸಿವೆ ಹಾಕಿದರೆ ಮೇಲೆ ಬರೋದಿಲ್ಲ, ಅದು ಹೋಗಿ ತಳದಲ್ಲಿ ಕೂತು ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಸಾಕು, ಸುಮ್ಮನೆ ಹೊತ್ತಿ ಸಾಸಿವೆ. ಸಾಸಿವೆ ಹಾಕಿದ್ಮೇಲೆ ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಮೊದಲೇ ಹಾಕೊಳ್ತಿದ್ದೀನಿ, ಯಾಕಂದರೆ ಬೆಳ್ಳುಳ್ಳಿ ಕರುಕುರು ಆಗಬೇಕು. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಬೇಕು. ಬೆಳ್ಳುಳ್ಳಿ ಏನಾದರೂ ಮೆತ್ತಗಿದ್ರೆ ಖಂಡಿತ ಚೆನ್ನಾಗಿ ಅನಿಸೋದಿಲ್ಲ ಇದು ಮಂಡಕ್ಕಿಗೆ, ಯಾಕಂದರೆ ಕಚ್ಚ ಅನಿಸುತ್ತೆ. ಚೆನ್ನಾಗಿ ಗರಿ ಬರಂಗಿ ಬೆಳ್ಳುಳ್ಳಿನ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಉರಿನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹೈಗೆ ಇಡಬೇಡಿ, ಲೋಗೂ ಬೇಡ, ಅದು ಬೇಗ ಆಗಲ್ಲ. ಮೀಡಿಯಮಲ್ಲಿ ಇಟ್ಕೊಂಡು ಈ ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಕರುಕುರು ಅನ್ನೋ ಹಾಗೆ ಬಾಡಿಸ್ತಾರೆ.
ನೋಡಿ ಕೆಂಪಾಗ್ತಾ ಬರ್ತಾ ಇದೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಮಾಡಿದರೆ ಬೆಳ್ಳುಳ್ಳಿ ಚೆನ್ನಾಗಾಗುತ್ತೆ. ಇದಾದ್ಮೇಲೆ ಬೆಳ್ಳುಳ್ಳಿನ ತೆಗಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಬಾಡಿಸ್ತೀನಿ. ಒಣ ಕೊಬ್ಬರಿ ಮಾಡ್ತಾನೆ ಇರಬೇಕು, ಈ ರೀತಿ ತಿರುಗ್ತಾನೆ ಇರಬೇಕು, ಇಲ್ಲಾಂದ್ರೆ ಬೇಗ ಕಪ್ಪಾಗ್ಬಿಡುತ್ತೆ. ಬೇಗ ಕೆಂಪಾಗುತ್ತೆ ಒಣ ಕೊಬ್ಬರಿ. ತುಂಬ ಸಿಗೋಗ ತನಕ ಇದು ಮಾಡಿ ಒಣ ಕೊಬ್ಬರಿ ತೆಗೆದು ಈಗ ನೆಕ್ಸ್ಟ್ ಇದಕ್ಕೆ ಶೇಂಗಾ ಬೀಜ. ಶೇಂಗಾ ಬೀಜ ಚೆನ್ನಾಗಿ ಪಟ ಪಟ ಅಂತ ಶಬ್ದ ಬರುತ್ತೆ, ಅಲ್ಲಿ ತನಕ ದುಡಿದು
ನೋಡಿ ಯಾವ ರೀತಿ ಬಾಯಿ ಬಿಡ್ತಾ ಇದೆ ಶೇಂಗಾ ಬೀಜಗಳು. ಅವಾಗ 5 ಸ್ಪೂನ್ ಎಣ್ಣೆ ಹಾಕಿದ್ದೆ. ಈಗ ಎಣ್ಣೆ ಹಾಕಿಬಿಟ್ರೆ ಜಾಸ್ತಿ ಆಗುತ್ತೆ. ಆದರೂ ಈ ಸೌಟಿಂದ ನಾನು ಹಾಕಿದ್ನಲ್ಲ, ಈ ಸಣ್ಣ ಸೌಟಿಂದ, ಅದರಿಂದ ಇನ್ನೊಂದು ಸೌಟ್ ಹಾಕೋದು. ಸರಿನಾ? ತುಂಬ ಎಣ್ಣೆ ಹಾಕಿಬಿಟ್ರೆ ಮಂಡಕ್ಕಿ ಎಣ್ಣೆ ಭಾರಿ ಎಣ್ಣೆ ಅಂತ ಅನಿಸ್ಬಿಟ್ಟು, ಅದಕ್ಕೆ ಸ್ವಲ್ಪ ಹಿತಮಿತವಾಗೇ ಇರಬೇಕು. ಆದರೆ ಬೇಗ ಕರೀಲಿ ಅನ್ನೋ ದೃಷ್ಟಿಯಿಂದ ಒಂಚೂರು ಎಣ್ಣೆ ಹಾಕ್ಕೊಳ್ತೀವಿ. ಈಗ ಶೇಂಗಾ ಬೀಜ ಗರಿ ಗರಿ ಆಗ್ತಾ ಇದೆ, ಅದಕ್ಕೆ ಈಗ ಉರಿಗಡಲೆ ಸೇರಿಸ್ಬಿಡ್ತೀನಿ. ನೋಡಿ, ಉರಿಗಡಲೆ ಇನ್ನೂ ಕೆಂಪಾಗಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಶೇಂಗಾ ಬೀಜದೊಟ್ಟಿಗೆ ಉರಿಗಡಲೆನೂ ಹಾಕಿದ್ರೆ ಎರಡು ಹದವಾಗಿ ಉರ್ಕೊಳ್ಳುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಉರಿಗಡಲೆ ಈಗ ಸ್ವಲ್ಪ ಕಲರ್ ಬದಲಾಗ್ತಾ ಇದೆ, ಶೇಂಗಾ ಬೀಜನೂ ಕರುಕುರು ಆಗ್ತಿದೆ. ಇದರೊಟ್ಟಿಗೆ ಕರಿಬೇವು ಸೇರಿಸ್ಬೇಕು. ಕರಿಬೇವು, ಉರಿಗಡಲೆ ಜೊತೆಗೆ ಶೇಂಗಾ ಬೀಜ ಎರಡು ಹದವಾಗಿ ಹುರ್ಕೊಂಡು ಬರುತ್ತೆ. ಗರಿ ಗರಿ ಆಗ್ತಾ ಇದೆ, ಉರಿಗಡಲೆ ಕಲರ್ ಚೇಂಜ್ ಆಗ್ತಾ ಇದೆ, ಶೇಂಗಾ ಬೀಜ ಇನ್ನೂ ಸ್ವಲ್ಪ ಹದವಾಗಿ ಹುರ್ಕೊಳ್ತಾ ಇದೆ. ಸರಿನಾ? ನೋಡಿ ವೀಕ್ಷಕರೇ, ಈ ರೀತಿ ಕಲರ್ ಚೇಂಜ್ ಆಗಿದೆ. ಕರಿಬೇವು ಗರಿ ಗರಿ ಆಗ್ತಾ ಇದೆ. ಇದರೊಟ್ಟಿಗೆ ಅವಾಗಲೇ ಕರೆದಿಟ್ಟಿದ್ವಲ್ಲ ಶೇಂಗಾ ಬೀಜ, ಅಲ್ಲ ಸಾರಿ ಕೊಬ್ಬರಿ ಚೂರು, ಒಂದು ಕೊಬ್ಬರಿ ಪೀಸಸ್ಸನ್ನು ಹುರಿದಿಟ್ಟಿದ್ವಲ್ವ ಅದನ್ನು ಸೇರಿಸ್ತೀವಿ. ಜೊತೆಗೆ ಬೆಳ್ಳುಳ್ಳಿ ಅವಾಗಲೇ ಮಾಡಿಟ್ಟಿದ್ವಲ್ವ ಅದನ್ನು ಸೇರಿಸ್ಕೊಂಡು
ಇದಕ್ಕೀಗ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಖಾರದ ಪುಡಿ ನಿಮ್ಮ ಅಂದಾಜು, ಖಾರದ ಪುಡಿ ಎಷ್ಟು ಬೇಕಷ್ಟು ನೀವು ಖಾರದ ಪುಡಿ ಹಾಕೋಬೋದು. ಜೊತೆಗೆ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ. 1-2 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಒಂದು ಸ್ವಲ್ಪ ಉಪ್ಪು, ಅಂದಾಜಲ್ಲಿ ಉಪ್ಪು. ಇದಕ್ಕೆ ಸಕ್ಕರೆ ಅವೆಲ್ಲ ಏನು ಹಾಕೋದಿಲ್ಲ, ಇಷ್ಟೇ. ಇದು ಉಪ್ಪು ಅಷ್ಟೇ, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಇದಿಷ್ಟು ಹಾಕಿದ್ಮೇಲೆ ಈಗ 5 ಲೀಟರ್ ಮಂಡಕ್ಕಿ ತಂದಿದ್ವಲ್ವ ಹಾಕ್ಕೊಳ್ಬೇಕು. ಗ್ಯಾಸ್ ಆಫ್ ಮಾಡಿದ್ದೆ, ಮತ್ತೆ ಸ್ವಲ್ಪ ಹಚ್ಕೊಳ್ತೀನಿ. ಸಿಮ್ಮಲ್ಲಿ ಇಟ್ಕೊಳ್ತೀನಿ. ಈಗ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಗ್ಯಾಸ್. ಇದು ಮೀಡಿಯಮ್ ಉರಿಗೂ ಇರಬಾರ್ದು, ಹೈಗೂ ಇರಬಾರ್ದು. ಸಿಮ್ಮಲ್ಲಿಟ್ಟು ಕಲಿಸ್ಬೇಕು. ನೋಡಿ, ಬಿಸಿ ಇದ್ದಾಗಲೇ ಕಲಿಸ್ಬಿಡಿ, ಎಣ್ಣೆ ಹಿಡ್ಕೊಳ್ಳುತ್ತೆ. ಜೊತೆಗೆ ಮಂಡಕ್ಕಿಗೂ ಸಹ ಖಾರ, ಉಪ್ಪು ಮತ್ತೆ ಆಗುತ್ತೆ. ತಣ್ಣಗಾದ್ಮೇಲೆ ಖಂಡಿತ ಬೇಡ. ಈ ಬಿಸಿ ಒಳಗೇನೆ ಮಂಡಕ್ಕಿ ಇನ್ನೂ ಸ್ವಲ್ಪ ಕರುಕುರುವಾಗುತ್ತೆ. ಸ್ವಲ್ಪ ಟೇಸ್ಟ್ ನೋಡ್ತೀನಿ, ಉಪ್ಪಾಗಿದೆಯಾ ಹೇಗೆ ಅಂತ. ವೀಕ್ಷಕರೇ, ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ, ಸರಿನಾ? ನೋಡಿ, ಇಷ್ಟು ಉಪ್ಪು ಹಾಕ್ತೀನಿ. ನೀವು ಒಗ್ಗರಣೆ ಹಾಕಿದ್ಮೇಲೂ ಖಾರ ಇದೆಯಾ, ಉಪ್ಪು ಇದೆಯಾ ಅಂತೆಲ್ಲ ನೋಡ್ಕೊಳ್ಬೋದು. ಖಾರ ಕಡಿಮೆ ಖಾರ ಹಾಕೊಳ್ಳಿ, ಕಡಿಮೆ ಉಪ್ಪು ಹಾಕೊಳ್ಳಿ. ಅದು ಬಿಸಿ ಇದ್ದಾಗಲೇ ಮತ್ತೆ ಅವೆಲ್ಲ ಇಟ್ಕೊಳ್ಳಿ. ಆದರೆ ನೋಡಿ, ನಾ ಮಾಡಿರೋದ್ರೊಳಗೆ ಜಾಸ್ತಿ ಎಣ್ಣೆ ಅಂಶನೇ ಇಲ್ಲ. ಆ ಸಣ್ಣ ಸೌಟಲ್ಲಿ 6 ಸೌಟು ನಾನು ಎಣ್ಣೆ ಹಾಕಿದ್ದೀನಿ. ನೋಡಿ, ಅಷ್ಟಕ್ಕೇ ಇಷ್ಟು ಸ್ವಲ್ಪ ಒಣ ಥರ ಡ್ರೈ ಥರ ಕಾಣಿಸುತ್ತೆ. ಇಷ್ಟೇ ಇರಲಿ, ಯಾಕಂದರೆ ತುಂಬ ಎಣ್ಣೆ ಬೇಡ. ಇಷ್ಟೇ ಸಾಕಾಯ್ತಾ? ನಾನು 5 ಲೀಟರ್ ಮಂಡಕ್ಕಿ ಮಾಡಿರೋದು. ಉಪ್ಪು ಖಾರ ಒಂದು ಚೆನ್ನಾಗಿ ಹಾಕಿ, ಬೆಳ್ಳುಳ್ಳಿ ಚೆನ್ನಾಗಿ ಕಲಿಬೇಕಿದ್ರೆ. ನಾನು ಕೆಲಸಲ್ಲಿ ಬೆಳ್ಳುಳ್ಳಿ ಹಾಕಲ್ಲ, ಆದರೆ ಕೆಲಸಲ್ಲಿ ಬೆಳ್ಳುಳ್ಳಿ ಹಾಕ್ತೀನಿ. ಮತ್ತೆ ಬೆಳ್ಳುಳ್ಳಿ ಹಾಕಿ ಮಾಡಿರೋದು, ಸರಿನಾ? ಓಕೆ. ವೀಕ್ಷಕರೇ, ನೋಡಿ, ನಾನು ಮಂಡಕ್ಕಿ ಮಾಡಿದ್ದೀನಿ. ಮತ್ತೆ ಹಚ್ಚಿದ ಮಂಡಕ್ಕಿ ಅಂತ ಹೇಳ್ತೀವಿ, ಖಾರದ ಮಂಡಕ್ಕಿ ಅಂತ ಹೇಳ್ತೀವಿ. ಈ ರೀತಿ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತುಂಬ ಚೆನ್ನಾಗಿ ಅನ್ಸುತ್ತೆ ತಿನ್ನೋದಕ್ಕೆ. ಆಯಿತಾ? ಇಷ್ಟು ಮಾಡಿದ್ದೀನಿ ನೋಡಿ. ನಿಮಗೆ ಚೆನ್ನಾಗಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.